ಅನ್ವಿತ್ ಒಂದು ಹಳ್ಳಿನಲ್ಲಿರೋ ಶ್ರೀಮಂತ ಕುಟುಂಬದವನು. ಇವನು ಹುಟ್ಟಾಗಿಂದನೂ ಹೊರ ದೇಶದಲ್ಲೇ ಓದ್ತಾ ಇರ್ತಾನೆ. ತಂದೆ ರಾಘವೇಂದ್ರ ಹಳ್ಳಿಗೇನೆ ಯಜಮಾನ ಆಗಿರ್ತಾನೆ. ಆ ಪೂರ್ತಿ ಹಳ್ಳಿ ಜನ ರಾಘವೇಂದ್ರ ಏನು ಹೇಳ್ತಾನೋ ಅದನ್ನೇ ಕೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಹಳ್ಳಿನಲ್ಲಿ ಯಾರು ಶ್ರೀಮಂತರಾಗಿರ್ತಾರೋ ಅವರೇ ಊರಿನ ಯಜಮಾನಿಕೆ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅವ್ರ ಬಳಿ ಹಣ ಜಾಸ್ತಿ ಇರತ್ತೆ, ಅದಕ್ಕೆ. ಹಾಗೇನೆ ರಾಘವೇಂದ್ರ ಕೂಡ ಹಳ್ಳಿನಲ್ಲಿ ದೊಡ್ಡ ಶ್ರೀಮಂತ. ಹಾಗಾಗಿ ಇಡೀ ಊರಿನ ಜನ ಅವನ ಮಾತನ್ನೇ ಕೇಳ್ತಾ ಇರ್ತಾರೆ. ಯಜಮಾನ್ರೆ, ಮಗಳನ್ನ ಕಾಲೇಜಿಗೆ ಕಳಿಸ್ಬೇಕು, ಅದಕ್ಕೆ ನನಗೆ ಸ್ವಲ್ಪ ಸಾಲ ಬೇಕಿತ್ತು. ಅಯ್ಯೋ, ಏನು ಮಂಜು, ಹೋದ ಸಾರಿ ಇಸ್ಕೊಂಡಿದ್ದ ಸಾಲನೇ ಇನ್ನೂ ತೀರ್ಸೋಕ್ಕಾಗಿಲ್ಲ. ಇವಾಗ ನೋಡಿದ್ರೆ ಮತ್ತೆ ಸಾಲ ಬೇಕು ಅಂತ ಹೇಳ್ತಿದೆಯಲ್ಲ. ಅದು ಯಜಮಾನ್ರೆ, ನನ್ನ ಮಗಳಿಗೆ ಓದಬೇಕು ಅಂತ ತುಂಬ ಆಸೆ ಇದೆ. ಅವಳನ್ನು ಓದಿಸ್ಬೇಕು ಅಂತ ನನಗೂ ತುಂಬ ಆಸೆ ಇದೆ. ಅವಳಿಗೆ ಮಾಡಿರೋ ಸಾಲ ತೀರೋವರೆಗೂ ನಾನು ನಿಮ್ಮನೆ ಕೆಲ್ಸಕ್ಕೆ ಬರ್ತೀನಿ. ಆದರೆ ದಯವಿಟ್ಟು ಹಣ ಇಲ್ಲ ಅಂತ ಮಾತ್ರ ಹೇಳಬೇಡಿ ಯಜಮಾನ್ರೆ. ಸರಿ ಸರಿ, ಇವಾಗಿರೋ ಎಲ್ಲ ಕೆಲಸನೂ ಮಾಡು, ನಾಳೆ ನಿನಗೆ ಬೇಕಾಗಿರೋ ಹಣ ಕೊಡ್ತೀನಿ. ಎಲ್ಲಿ ನಿನ್ನ ಹೆಂಡತಿ ಇನ್ನೂ ಕೆಲ್ಸಕ್ಕೆ ಬಂದೇ ಇಲ್ಲ? ಅದು ಯಜಮಾನ್ರೆ, ನನ್ನ ಹೆಂಡತಿಗೆ ಮೈ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಲು. ಏನು ಮಂಜು, ನಿಮಗಿಷ್ಟ ಬಂದಾಗ ಕೆಲ್ಸಕ್ಕೆ ಬರೋದಕ್ಕೆ ನಾನು ಸಾಲ ಕೊಡೋದು? ಅಯ್ಯೋ, ಹಾಗಲ್ಲ ಯಜಮಾನ್ರೆ, ಇವತ್ತು ಒಂದು ದಿನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಹೀಗಾಗಲ್ಲ ಯಜಮಾನ್ರೆ, ದಯವಿಟ್ಟು ಇದೊಂದು ಸಾರಿ ಕ್ಷಮಿಸ್ಬಿಡಿ. ಇವಾಗ ಮಾತಾಡ್ತಿರೋದು ಮಂಜು. ಇವನು ಇದೇ ಊರಲ್ಲಿ ಕೂಲಿ ಕೆಲಸ ಮಾಡಿ ಬದುಕ್ತಾ ಇರೋನು. ತಗೊಂಡಿರೋ ಸಾಲನ ತೀರ್ಸೋಕಾಗ್ದೇನೆ ರಾಘವೇಂದ್ರನ ಮನೇಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ರು. ರಾಘವೇಂದ್ರ ಬಡ್ಡಿ ವ್ಯವಹಾರ ಮಾಡ್ತಾನೆ. ಪಾಪ, ಎಲ್ಲರೂ ಸಾಲಕ್ಕೂ ಬಡ್ಡಿ ಸೇರಿಸಿನೇ ಇಷ್ಟು ದೊಡ್ಡ ಶ್ರೀಮಂತ ಆಗಿದ್ದಾನೆ ಅಂದರೆ ತಪ್ಪೇನಿಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅನ್ವಿತ್ ತನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಹಳ್ಳಿನಲ್ಲಿರೋ ತನ್ನ ಮನೆಗೆ ವಾಪಸ್ ಬರ್ತಾನೆ. ಇದೇನಮ್ಮ ಇದು, ನನ್ನ ರೂಮ್ ಇಷ್ಟೊಂದು ಗಲೀಜಾಗಿದೆಯಲ್ಲ. ರೂಮ್ ಕ್ಲೀನ್ ಮಾಡಿಸೋದಲ್ವೇನಮ್ಮ ನೀನು? ಅಯ್ಯೋ, ನೀನು ಬರ್ತೀಯ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಾನೇ ಕ್ಲೀನ್ ಮಾಡಿಸ್ತಿದ್ದೆ ಕಣೋ. ಆದರೆ ಕಮಲಿಗೆ ಬೇರೆ ಹುಷಾರಿಲ್ಲ, ಪಾಪ ಅವಳು ಅದಕ್ಕೆ ಬರ್ತಾ ಇಲ್ಲ ಕೆಲಸಕ್ಕೆ. ನಾನು ಹೇಗೆ ಕ್ಲೀನ್ ಮಾಡಿಸ್ಲಿ ಹೇಳು? ಇವಾಗ ನಾನು ಏನು ಮಾಡಲಿ? ಈ ರೂಮ್ನಲ್ಲಿ ನಾನು ಮಾತ್ರ ಇರಲ್ಲ. ಪ್ಲೀಸ್ ಅಮ್ಮ, ಯಾರಿಗಾದ್ರೂ ಹೇಳಿ ಕ್ಲೀನ್ ಮಾಡಿಸ್ಕೊಡು. ಅಯ್ಯೋ ಸರಿ ಕಣೋ, ಇರು, ಕಮಲಿ ಮಗಳಿಗೆ ಬರೋಕೆ ಹೇಳ್ತೀನಿ. ಕಮಲಿ ಹುಷಾರಾಗೋವರೆಗೂ ಅವಳೊಂದು ಸ್ವಲ್ಪ ಬಂದ್ ಮಾಡಿಕೊಡ್ತಾಳ ಕೇಳ್ತೀನಿ. ಇದೊಂದು ರೂಮಾರು ಕ್ಲೀನ್ ಮಾಡಿಸ್ತೀನಿ ಬಿಡು. ಸರಿ ಅಮ್ಮ, ಬೇಗ ಹೇಳು. ಈ ರೂಮ್ನಲ್ಲಿ ನನಗೆ ಮಾತ್ರ ಇರೋಕ್ಕಾಗಲ್ಲ, ಅದಕ್ಕೆ ಬೇಗ ಬಂದು ಸ್ವಲ್ಪ ಗುಡ್ಸ್ಕೊಡೋಕೆ ಹೇಳು. ಕಮಲಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವಳು ಸಾವುಕಾರ ಮನೆಗೆ ಕೆಲ್ಸಕ್ಕೆ ಬರ್ತಾ ಇರಲ್ಲ. ಆದರೆ ಅನ್ವಿತ್ ಮನೆಗೆ ಬಂದಿರೋದ್ರಿಂದ ಅವನ ರೂಮ್ನ ಕ್ಲೀನ್ ಮಾಡಿಸ್ಲೇಬೇಕಾಗಿರತ್ತೆ. ಹಾಗಾಗಿ ಕಮಲಿ ಮಗಳು ಪೂಜನ್ನ ಮನೆ ಕೆಲ್ಸಕ್ಕೆ ಬರೋಕೆ ಹೇಳ್ತಾಳೆ. ಪೂಜಾ ನೋಡೋಕೆ ತುಂಬ ಚೆನ್ನಾಗಿರ್ತಾಳೆ. ಅವಳು ಕೂಡ ಓದ್ತಾ ಇರೋ ಹುಡುಗಿನೇ. ಆದರೆ ತಾಯಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ರಾಘವೇಂದ್ರನ ಮನೆಗೆ ಕೆಲ್ಸಕ್ಕೆ ಬರ್ತಾಳೆ. ಏನು ಪೂಜಾ, ನನ್ನ ಹತ್ರ ಮಾತಾಡಬಾರ್ದು ಅಂದ್ಕೊಂಡಿದ್ಯಾ ನೀನು? ಅದಕ್ಕೇನಾ ನಾನು ಹೊರಗಡೆ ಹೋದ್ಮೇಲೆ ಅದನ್ನು ನೋಡಿಕೊಂಡು ನಮ್ಮ ಮನೆ ಒಳಗೆ ಬಂದಿರೋದು ನೀನು? ಅಯ್ಯೋ ಚಿಕ್ಕ ಯಜಮಾನ್ರೆ, ಮೊದಲು ಬಿಡಿ ನನ್ನ. ಯಾರಾದರೂ ನೋಡಿದ್ರೆ ಇಬ್ಬರಿಗೂ ತೊಂದರೆ. ಮೊದಲು ನನ್ನ ಬಿಡಿ. ನೋಡು ಪೂಜಾ, ನಿನಗೆ ಎಷ್ಟು ಸಾರಿ ಹೇಳಿಲ್ಲ ನಾನು ನನ್ನ ಚಿಕ್ಕ ಯಜಮಾನ್ರೆ ಅಂತ ಕರಿಬೇಡ ಅಂತ. ಬೇಕಾದರೆ ಯಜಮಾನ್ರೆ ಅಂತ ಕರಿ, ಅಥವಾ ಅನ್ವಿತ್ ಅಂತ ಕರಿ, ಸಾಕು. ಚಿಕ್ಕ ಯಜಮಾನ್ರೆ, ಹೀಗೆಲ್ಲ ಮಾತಾಡಬೇಡಿ ನೀವು. ಯಾರಾದರೂ ಕೇಳಿಸ್ಕೊಂಡ್ರೆ ನನ್ನ ಜೀವಂತವಾಗಿ ಉಳಿಸಲ್ಲ. ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಪೂಜಾ, ನನ್ನ ಪ್ರೀತಿ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನನಗೆ ಬುದ್ಧಿ ಬಂದಾಗಿಂದನೂ ನಿನ್ನ ಹಿಂದೆನೇ ಸುತ್ತಾ ಇದ್ದೀನಿ. ಯಾವ ದೇಶದಲ್ಲೇ ಬದುಕಿದ್ರೂ ಕೂಡ ಒಂದಿನನೂ ನಿನ್ನ ಮರ್ತಿಲ್ಲ. ಬೇರೆ ಯಾರನ್ನೂ ನನ್ನ ಹೆಂಡತಿ ಸ್ಥಾನದಲ್ಲಿ ಊಹೆ ಕೂಡ ಮಾಡ್ಕೊಂಡಿಲ್ಲ. ಆದರೆ ನಿನಗಿದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ಪೂಜಾ? ಇಷ್ಟು ವರ್ಷ ಆದರೂ ನಿನಗೆ ಯಾಕೆ ನಾನು ಇಷ್ಟ ಆಗಿಲ್ಲ? ನಾನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಿದ್ದೀನಿ ಕಣೆ. ನೋಡಿ ಚಿಕ್ಕ ಯಜಮಾನ್ರೆ, ಆಕಾಶಕ್ಕೂ ಭೂಮಿಗೂ ತುಂಬಾನೇ ಅಂತರ ಇದೆ. ಹಾಗೆ ನಮಿಗೂ ನಿಮಗೂ ತುಂಬ ಅಂದರೆ ತುಂಬಾನೇ ಅಂತರ ಇದೆ. ಹಾಗಿರುವಾಗ ನಮ್ಮದೇ ಪ್ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ ಚಿಕ್ಕ ಯಜಮಾನ್ರೆ. ನೋಡು ಪೂಜಾ, ಪದೇ 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 ಚಿಕ್ಕ ಯಜಮಾನ್ರು ಅನ್ಬೇಡ ನೀನು. ನೋಡು ಪೂಜಾ, ಶ್ರೀಮಂತಿಕೆಗೂ ಪ್ರೀತಿಗೂ ಸಂಬಂಧ ಇಲ್ಲ ಕಣೆ. ಪ್ರೀತಿ ಅನ್ನೋದು ಎಲ್ಲರ ಮೇಲೂ ಆಗಲ್ಲ ಕಣೆ ಪೂಜಾ. ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು? ನಿನ್ನ ಕಾಲಿಗೆ ಬೀಳ್ತೀನಿ ಕಣೆ, ನನ್ನಿಂದ ದೂರ ಆಗೋ ಮಾತಾಡಬೇಡ.
ಪೂಜಾ, ಕೆಲಸ ಎಲ್ಲ ಆಯ್ತೇನಮ್ಮ? ಹಾಂ ಮೊರೆ, ಎಲ್ಲ ಕೆಲಸನೂ ಮುಗೀತು. ನಾನಿನ್ ಮನೆಗೆ ಹೋಗ್ತೀನಿ. ಅನ್ವಿತ್ಗೆ ಬುದ್ಧಿ ಬಂದಾಗಿಂದನೂ ಪೂಜನ್ನ ಪ್ರೀತಿ ಮಾಡ್ತಾ ಇರ್ತಾನೆ. ತಾನು ಹೊರದೇಶದಲ್ಲಿದ್ದರೂ ಕೂಡ ಪೂಜನ್ಗೋಸ್ಕರನೇ ಕಾಯ್ತಾ ಇರ್ತಾನೆ. ಆದರೆ ಪೂಜನಿಗೆ ತಾವು ಬಡವರು, ನಮಗೂ ಅವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರತ್ತೆ. ಶ್ರೀಮಂತಿಕೆ ಇರೋ ಅನ್ವಿತ್ಗೆ ಅವನ ತಂದೆ ತಾಯಿ ಬಡವ್ರ ಮನೆಯಿಂದ ಹೇಗೆ ತಾನೇ ಸೊಸೆ ಮಾಡ್ಕೊಳ್ತಾರೆ? ಅದು ಅಲ್ಲದೆ ಅವ್ರ ಮನೇಲೆ ಕೂಲಿ ಕೆಲಸ ಮಾಡೋ ಮಂಜು ಮಗಳನ್ನ ಹೇಗೆ ತಾನೇ ಮದುವೆ ಮಾಡ್ಕೊಳ್ತಾರೆ? ಮದುವೆ ಮಾಡ್ಕೊಳಕ್ಕೆ ಅವ್ರು ಹೇಗೆ ತಾನೇ ಒಪ್ತಾರೆ? ಹಾಗಾಗಿನೇ ಪೂಜಾ ಅನ್ವಿತ್ ಪ್ರೀತಿನ ಒಪ್ಕೊಂಡಿರಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ರಾಘವೇಂದ್ರನ್ ಮನೇಲಿ ಏನೋ ಫಂಕ್ಷನ್ ಇರುತ್ತೆ. ಹಾಗಾಗಿ ಮಂಜು ಫ್ಯಾಮಿಲಿನ ಊಟಕ್ಕೆ ಕರೆದಿರ್ತಾರೆ. ಪೂಜಾ ಕೂಡ ಬಂದಿರ್ತಾಳೆ. ಎಲ್ಲರೂ ಊಟ ಮಾಡಿ ಮಾತಾಡ್ತಾ ಇರ್ತಾರೆ. ಮಂಜು, ಮಗಳು ಓದೆಲ್ಲ ಮುಗೀತಾ? ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡಿದೀಯಾ ಏನೋ? ಹಾಂ ಯಜಮಾನ್ರೆ, ಸದ್ಯಕ್ಕೆ ಓದೆಲ್ಲ ಮುಗೀತು. ಮುಂದೆ ಏನೋ ಗೊತ್ತಿಲ್ಲ. ಮದುವೆ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಯಜಮಾನ್ರೆ ಇನ್ನು. ಅಯ್ಯೋ ಏನಪ್ಪ ನೀವು, ಪೂಜಾ ತುಂಬ ಚೆನ್ನಾಗಿ ಓದ್ತಾಳೆ. ಏನಾದರೂ ಒಳ್ಳೆ ಜಾಬ್ ಮಾಡೋ ಹಾಗೆ ಓದಿಸಿದ್ರೆ ಮುಂದೆ ಅವಳಿಗೂ ಹೆಲ್ಪ್ ಆಗುತ್ತಲ್ವಾ? ಇಷ್ಟು ಬೇಗ ಮದುವೆ ಎಲ್ಲ ಯಾಕೆ? ಅದೇನೋ ನಿಜ ಚಿಕ್ಕ ಯಜಮಾನ್ರೆ, ಆದರೆ ಅಷ್ಟೆಲ್ಲ ಓದಿಸೋಕೆ ನನ್ನ ಹತ್ರ ಹಣ ಬೇಕಲ್ಲ. ನೋಡಿ, ಮೊದಲು ಈ ಚಿಕ್ಕ ಯಜಮಾನ್ರೆ ಅನ್ನೋದನ್ನ ಬಿಡಿ. ನಾನು ಎಷ್ಟು ಸಾರಿ ಹೇಳಿದ್ದೀನಿ ನಿಮ್ಗೆಲ್ರಿಗೂ ಅನ್ವಿತ್ ಅಂತ ಕರೆದ್ರೆ ಸಾಕು ಅಂತ. ಮಗನೇ, ಅದೆಲ್ಲ ಅವ್ರ ಖುಷಿ ಕಾಣೋ, ಅದು ಹಾಗಲ್ಲ ಅಪ್ಪ. ಅಯ್ಯೋ ಚಿಕ್ಕ ಯಜಮಾನ್ರೆ, ನೀವೇನೇ ಹೇಳಿದ್ರು ನಾವು ಮಾತ್ರ ಹಾಗೆ ಕರೆಯೋದು. ಮಂಜು, ಮಗಳಿಗೆ ಮದುವೆ ಮಾಡೋದಾದ್ರೆ ಹೇಳು. ನನಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಹೇಳ್ತೀನಿ. ನಿನ್ನ ಮಗಳು ಒಪ್ಪಿಗೆ ಕೊಟ್ಟರೆ ಮದುವೆ ಮಾಡೋಣ, ಏನಂತೀಯ? ಅಯ್ಯೋ ಯಜಮಾನ್ರೆ, ನಾವೇನು ಹೇಳ್ತೀವೋ ಅದನ್ನೇ ಮಾಡ್ತಾಳೆ. ನಮಗಿಷ್ಟ ಆದರೆ ಅವಳಿಗೂ ಇಷ್ಟ ಆದ ಹಾಗೆ. ಹೌದೇನಮ್ಮ ಪೂಜಾ, ಅಪ್ಪ ಹೇಳ್ತಿರೋದು ನಿಜಾನಾ? ಹಾಂ ಯಜಮಾನ್ರೆ, ಅಪ್ಪ ಅಮ್ಮನಿಗೆ ಇಷ್ಟ ಆದರೆ ನನಗೂ ಇಷ್ಟನೇ. ಅವರಿಬ್ರು ಏನು ಹೇಳ್ತಾರೋ ಹಾಗೆ. ನಂದು ಯಾವುದೇ ಅಭ್ಯಂತರ ಇಲ್ಲ ಇದರಲ್ಲಿ. ಪೂಜನ್ ಮಾತು ಕೇಳಿ ಅನ್ವಿತ್ಗೆ ತುಂಬಾ ಕೋಪ ಬರುತ್ತೆ. ತುಂಬ ಕೋಪ ಮಾಡಿಕೊಂಡು ಸಡನ್ ಆಗಿ ಅಲ್ಲಿಂದ ಹೊರಗೆ ಹೋಗ್ತಾನೆ. ಪೂಜನಿ ಕೂಡ ಅವನ ಕೋಪ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಅವಳು ಕೂಡ ಅವನ ಹಿಂದೆನೇ ಹೋಗ್ತಾಳೆ. ಆದರೆ ಅನ್ವಿತ್ ಒಂದು ಪ್ರಪಾತದ ತುದಿಲಿ ನಿಂತಿರ್ತಾನೆ. ಅಯ್ಯೋ ಇದೇನು ಚಿಕ್ಕ ಯಜಮಾನ್ರೆ, ಈ ತುದಿಲಿ ನಿಂತ್ಕೊಂಡಿದ್ದೀರಲ್ಲ, ಮೊದಲು ಈ ಕಡೆ ಬನ್ನಿ. ಇದನ್ನೆಲ್ಲ ಕೇಳೋಕೆ ನೀನು ಯಾರು? ನಾನು ಎಲ್ಲಾದರೂ ಇರ್ತೀನಿ. ಚಿಕ್ಕ ಯಜಮಾನ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮೊದಲು ಈ ಕಡೆ ಬನ್ನಿ. ಅಲ್ಲಿದ್ರೆ ಎಲ್ಲರೂ ಹೆಚ್ಚು ಕಮ್ಮಿ ಆದರೆ ಪ್ರಾಣ ಹೋಗುತ್ತೆ. ದಯವಿಟ್ಟು ಈ ಕಡೆ ಬನ್ನಿ, ನನ್ನ ಮಾತು ಕೇಳಿ. ಹೋದ್ರೆ ಹೋಗ್ಲಿ, ಹೋಗೋದು ಹೇಗೂ ನನ್ನ ಪ್ರಾಣ ತಾನೇ. ನಿನಗೇನು ಸಂಕಟ? ನೀನು ನಿನ್ನ ಪಾಡಿಗೆ ಮನೆಗೆ ಹೋಗು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಚಿಕ್ಕ ಯಜಮಾನ್ರೆ? ನೋಡು ಪೂಜಾ, ಹೇಗೂ ನಿನಗೆ ನನ್ನ ಪ್ರೀತಿ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ತಾನೇ. ನೀನು ಯಾರನ್ನಾದರೂ ಮದುವೆ ಆಗ್ತೀಯ, ಅಪ್ಪ ಅಮ್ಮ ಇಷ್ಟಪಟ್ಟರೆ ಸಾಕು ತಾನೇ. ಹಾಗಿರುವಾಗ ನೀನು ನಿನ್ನ ಪಾಡಿಗೆ ಮನೆಗೆ ಹೋಗು. ನನ್ನ ಜೀವ ಹೋದರೂ ಇದ್ರೂ ನಿನಗೇನು ಸಂಬಂಧ ಇಲ್ಲ ತಾನೇ. ಚಿಕ್ಕ ಯಜಮಾನ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಈ ವಿಷಯ ಎಲ್ಲ ನಿಮ್ಮ ತಂದೆ ತಾಯಿಗೆ ಗೊತ್ತಾದರೆ ಸುಮ್ಮನೆ ತೊಂದರೆ. ದಯವಿಟ್ಟು ನನ್ನ ಮಾತು ಕೇಳಿ ವಾಪಸ್ ಮನೆಗೆ ಹೋಗೋಣ ಬನ್ನಿ. ನೋಡು, ನನ್ನ ಬಗ್ಗೆ ನೀನೇನು ಚಿಂತೆ ಮಾಡೋದು ಬೇಕಾಗಿಲ್ಲ. ಹೋಗು, ನಿನಗೆ ಅಪ್ಪ ಅಮ್ಮನ ಮಾತೇ ಹೆಚ್ಚು. ಅವರಿಷ್ಟನೇ ನಿನ್ನಿಷ್ಟ ತಾನೇ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಅಯ್ಯೋ ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ ನೀವು? ನಾನು ಹೇಳೋದು ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ಚಿಕ್ಕ ಯಜಮಾನ್ರೆ? ಮೊದಲು ಈ ಚಿಕ್ಕ ಯಜಮಾನ್ರೆ ಅನ್ನೋದನ್ನ ನಿಲ್ಲಿಸು ನೀನು. ಪೂಜಾ, ನಿನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಕಣೆ. ಎಲ್ಲರೂ ಹಾಗೆ 3 ದಿನಕ್ಕೆ ಪ್ರೀತಿ ಮಾಡಿ 4-5 ದಿನಕ್ಕೆ ಮರ್ತೋಗೋಕ್ಕೆ ನಾನು ನಿನ್ನ ಜೊತೆ ಫ್ಲರ್ಟಿಂಗ್ ಮಾಡ್ತಿಲ್ಲ ಕಣೆ. ಜೀವನ ಪೂರ್ತಿ ನಿನ್ನ ಜೊತೆಗೆ ಬದುಕಬೇಕು ಅಂತ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡಿ, ನಿಮ್ಮ ಆಸ್ತಿಗೂ ಅಂತಸ್ತಿಗೂ ನಿಮಗೂ ಹೊಂದೋ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಚಿಂತೆ ಮಾಡಬೇಡಿ ನೀವು. ಸಾಕು, ಬಾಯಿ ಮುಚ್ಚು. ನನಗೆ ಆಸ್ತಿ ಅಂತಸ್ತೇ ಇಂಪಾರ್ಟೆಂಟ್ ಆಗಿದ್ರೆ ಇಷ್ಟು ವರ್ಷ ಆದರೂ ನಿನಗೋಸ್ಕರ ಕಾಯ್ತಾ ಇರಲಿಲ್ಲ. ಅದು ಒಂದು ಸೈಡ್ ಲವ್ ಮಾಡಿಕೊಂಡು. ಅಯ್ಯೋ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಪೂಜಾ, ನಿನ್ನ ಕಾಲಿಗೆ ಬೀಳ್ತೀನಿ ಕಣೆ. ನನ್ನ ಪ್ರೀತಿನ ಒಪ್ಕೊಳ್ಳೆ. ನನ್ನ ಜೀವ ಇರೋವರೆಗೂ ನಿನ್ನ ಜೋಪಾನ ಮಾಡ್ತೀನಿ. ನೀನಿಲ್ಲ ಅಂದರೆ ನಾನು ನಿಜವಾಗ್ಲೂ ಸತ್ತೋಗ್ತೀನಿ ಕಣೆ. ನನಗೆ ಉಸಿರಾಡೋಕ್ಕೂ ಆಗ್ತಿಲ್ಲ, ಉಸಿರು ಕಟ್ದಂಗೆ ಅನ್ಸುತ್ತೆ. ನೀನು ಬೇರೆ ಯಾರನ್ನೋ ಮದುವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ ಸತ್ತೋಗ್ಬಿಡೋಣ ಅನ್ನಿಸ್ತಿದೆ ಕಣೆ. ಅನ್ವಿತ್,
ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಪೂಜಾ, ನಿನ್ನ ಕಾಲಿಗೆ ಬೀಳ್ತೀನಿ, ಒಪ್ಕೊಳ್ಳೋ ನನ್ನ ಪ್ರೀತಿನ. ಇಲ್ಲ ಅಂದರೆ ನನ್ನ ಸಾಯೋಕೆ ಬಿಟ್ಬಿಡು. ನನಗೆ ನೀನಿಲ್ಲದೆ ಬದುಕೋಕ್ಕಂತೂ ಆಗಲ್ಲ. ಪ್ಲೀಸ್ ಅನ್ವಿತ್, ಹೀಗೆಲ್ಲ ಮಾತಾಡಬೇಡಿ ನೀವು. ನೀವಿಲ್ಲದೆ ನಾನು ಹೇಗಿರಲಿ ಹೇಳಿ? ಐ ಲವ್ ಯು ಅನ್ವಿತ್, ಐ ಲವ್ ಯು ಸೋ ಮಚ್. ಕೊನೆಗೂ ಅನ್ವಿತ್ ಪ್ರೀತಿನ ಪೂಜಾ ಒಪ್ಕೊಂಡ್ಲು. ಆದರೆ ಇವರಿಬ್ರು ಪ್ರೀತಿನ ಮನೇಲಿ ಒಪ್ತಾರಾ ಅಥವಾ ಪ್ರೀತಿ ಹಾಗೆ ಪ್ರೀತಿಯಾಗಿ ಉಳಿಯತ್ತಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.